ಆರ್ಎಸ್ಎಸ್ ನಿಷೇಧದ ಬಗ್ಗೆ ಮಾತನಾಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಸದ ಕೋಟಾ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರೇ ಅಸ್ಪೃಶ್ಯತೆ ಜಾತೀಯತೆ ಇಲ್ಲದ ಸಂಘಟನೆ ಅಂತ ಆರ್ಎಸ್ಎಸ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆರ್ಎಸ್ಎಸ್ ನಿಷೇಧಕ್ಕೆ ಸ್ವತಃ ನೆಹರು ಅವರೇ ಒಮ್ಮೆ ಪ್ರಯತ್ನ ಮಾಡಿದ್ರು. ಆದರೆ ಪ್ರಯತ್ನ ಕೈಗೂಡದೇ ಇದ್ದಾಗ ನೆಹರು ಅವರೇ ಗಣರಾಜ್ಯೋತ್ಸವ ಪಥ ಸಂಚಲನಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ರು. ಇಂತಹ ಗೊಂದಲಗಳಿಗೆ ಸಮಯ ವ್ಯರ್ಥ ಮಾಡೋದು ಬೇಡ. ತಮ್ಮ ಇಲಾಖೆ ಅಭಿವೃದ್ಧಿ ಬಡವರ ಕಲ್ಯಾಣದ ಕಡೆಗೆ ಗಮನ ಹರಿಸಲಿ ಅಂತ ಸಂಸದ ಕೋಟಾ ಶ್ರೀನಿವಾಸ್ ತಿರುಗೇಟು ನೀಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಹರಿಪ್ರಸಾದ್ ಖರ್ಗೆ ಅಂತವರು ಲಘುವಾಗಿ ಮಾತನಾಡಬಾರದು. ಸ್ವಾತಂತ್ರ್ಯ ಹೋರಾಟಕ್ಕೂ ಮೊದಲು ಕಾಂಗ್ರೆಸ್ ಹಾಗೂ ಆರ್ಎಸ್ಎಸ್ ಅವರದ್ದೇ ಕೆಲಸ ಮಾಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಇತಿಹಾಸದುದ್ದಕ್ಕೂ ಬೇರೆಯವರನ್ನ ಓಲೈಸಿಕೊಂಡು ಬಂದಿದೆ. ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರ ಮಾನಸಿಕತೆಗೆ ಸಮರ್ಥನೆ ಮಾಡಿದ್ರೆ ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಅನ್ನೋರನ್ನ ಸೃಷ್ಟಿಸಿದೆ. ಇನ್ನಾದರೂ ಖರ್ಗೆ ಹರಿಪ್ರಸಾದ್ ಸಂಘದ ಶಾಖೆಗೆ ಬಂದು ಆರ್ಎಸ್ಎಸ್ ಆಲೋಚನೆ ರಾಷ್ಟ್ರೀಯತೆ ರಾಷ್ಟ್ರಭಕ್ತಿಯ ಬಗ್ಗೆ ಶಾಖೆಗೆ ಬಂದು ಗಮನಿಸಲಿ, ಆಮೇಲೆ ಮಾತನಾಡಲಿ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸರ್ಕಾರದ ಸೆಪ್ಟೆಂಬರ್ ಕ್ರಾಂತಿ ಭಾರಿ ಸಂಚಲನ ಮೂಡಿಸಿದೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್.ಕೆ. ಪಾಟೀಲ್, ಎಲ್ಲಿ ಗಟ್ಟಿಯಾದ ಹೈಕಮಾಂಡ್ ಇರೋದಿಲ್ಲವೋ ಅಲ್ಲಿ ಏನಾದರೂ ಆಗಿಬಿಡುತ್ತೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಗಟ್ಟಿಯಾಗಿರುವ ಹೈಕಮಾಂಡ್ ಇದೆ, ನಾಯಕತ್ವ ಇದೆ ಅಂದಿದ್ದಾರೆ. ಬದಲಾವಣೆ ಕ್ರಾಂತಿ ಯಾರೇ ಏನೇ ಮಾತಾಡಿದ್ರೂ ನಮ್ಮ ಸರ್ಕಾರ ಅತ್ಯಂತ ಸದೃಢವಾಗಿರುತ್ತೆ. ನಮ್ಮ ಪಕ್ಷ ಅತ್ಯಂತ ಸ್ಪಷ್ಟವಾದ ಜನಸೇವೆಯಲ್ಲಿ ತೊಡಗಿಕೊಂಡಿದೆ. ನಾವು ಕರ್ನಾಟಕದೊಳಗೆ ಬಡತನವನ್ನ ಬೇರು ಸಹಿತ ಕಿತ್ತೆಸ್ತಿದ್ದೇವೆ. ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ 5,000 ಆದಾಯ ಬರುವಂತೆ ಮಾಡಿರೋದು ಕ್ರಾಂತಿ ಅಲ್ವಾ? ಹಾಗೆ ಮತ್ತೊಂದು ಯಾವುದಾದ್ರೂ ಜನ ಒಳಿತಿಗಾಗಿ ಮತ್ತೊಂದು ಯೋಜನೆ ಸೆಪ್ಟೆಂಬರ್ಗೆ ಬರಬಹುದು ಅಂತ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟರು. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ. ಈ ವೇಳೆ ಮೈಸೂರು ದಸರಾ ಉತ್ಸವದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವ ಕುರಿತು ಚರ್ಚೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಡಿಫೆನ್ಸ್ ಕಾರಿಡಾರ್ ಅಭಿವೃದ್ಧಿ ಕಾಮಗಾರಿಗಳಿಗೆ ರಕ್ಷಣಾ ಇಲಾಖೆಯ ಜಾಗ ನೀಡುವ ಕುರಿತು ಸಮಾಲೋಚನೆ ನಡೆಸಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೆಜೆ ಜಾರ್ಜ್, ಬೈರತಿ ಸುರೇಶ್, ಎಂಬಿ ಪಾಟೀಲ್ ಹಾಗೂ ದೆಹಲಿ ಪ್ರತಿನಿಧಿ ಜಯಚಂದ್ರ ಇದ್ರು. ನರೇಗಾದಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಪಿ ರಾಜೀವ್ ಮಾಡಿದ್ದ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಸರ್ಕಾರದ ಆಡಳಿತ ವ್ಯವಸ್ಥೆ ಹೇಗೆ ನಡೆಯುತ್ತೆ ಅಂತ ಪಿ ರಾಜೀವ್ಗೆ ಗೊತ್ತಿಲ್ಲ. ನರೇಗಾ ಹಣ ಕೇಂದ್ರದಿಂದ ಬರುತ್ತೆ, ಹಾಗಾದ್ರೆ ಕೇಂದ್ರದವರೇ ಕಮಿಷನ್ ತಗೋತಾರಾ ಅಂತ ಕಿಡಿಕಾರಿದ್ರು. ಪುರುಷರು ಸೀರೆ ಉಟ್ಕೊಂಡು ಫೋಟೋ ತೆಗೆಸಿಕೊಂಡು ಹಣ ಪಡೆದಿದ್ದಾರೆ ಎನ್ನುವ ಆರೋಪ ನಾವು ಆಡಿಟ್ ಮಾಡ್ತೇವೆ, ನಾವು ಕಮಿಷನ್ ಪಡಿತೇವೆ ಎನ್ನುವ ತಲೆಬುಡ ಇಲ್ಲದ ಮಾತು ಆಡಬಾರದು. ಈ ಹಿಂದೆ ನಾನೇ 40 ಪಿಡಿಒನ ಅಮಾನತು ಮಾಡಿದ್ದೆ. ಏನಾದ್ರೂ ವ್ಯತ್ಯಾಸ ಆಗಿದ್ರೆ ನಾನು ಆಡಿಟ್ ಮಾಡ್ತೇನೆ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.